ಸೊ ನೀವು ನೋಡ್ದಂಗೆ ಇವತ್ತು 45 ಟೀಸರ್ ಬಂದಿದೆ ಆ್ಯಂಡ್ ನಾನು ಹೇಳ್ದಂಗೆ ಇದು ಮಾರ್ಕಂಡೇಯ ಸ್ಟೋರಿ ಅಂತ ಅವತ್ತು ಹೇಳ್ತಿದ್ದೆ, ಇವತ್ತು ಹೇಳ್ತಿದ್ದೀನಿ. ನೋಡ್ದಾ, ಗೊತ್ತಾಗ್ಬಿಡ್ತಾ? ಈಗಲಾರ ಅವರೇ ಬಾಯ್ಬಿಟ್ಟು ಹೇಳ್ತಾರಲ್ಲ, ಇದರಲ್ಲಿ ಯಮಧರ್ಮನೂ ಅವನೇ, ಶಿವನೂ ಅವನೇ, ಆಮೇಲೆ ಮಾರ್ಕಂಡೇಯನೂ ಅವನೇ. ಬಟ್ ಏನಂದರೆ ಇದು ಮಾಡ್ರನ್ ಟೇಕಲ್ಲಿ ಮಾಡ್ತಾ ಇರೋದು. ಅವಾಗಿಂದ ಬಡ್ಕೊಂಡು ಸಾಕಾಗೋಯ್ತು. ನೀವು ಇದನ್ನು ಕೇಳಲಿಲ್ಲ, ನಾನು ಹೇಳ್ತಾನೆ ಇದ್ದೀನಿ ಬಡ್ಕೊಂಡು. ಆದ್ರೂ ಇವತ್ತು ಫೈನಲಿ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದ್ರಿಂದ ನಾನು ಹೇಳಿದ್ದು ಕರೆಕ್ಟ್ ಆಯಿತು. ತಿಕ್ಕ ಮುಚ್ಕೊಂಡು ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಇವತ್ತು. ಯಾಕಂದರೆ ನಾನು ಅವತ್ತಿಂದ ಬಡ್ಕೊತಾ ಇದ್ದೀನಿ, ಪೋಸ್ಟ್ರು ಬಂದಾಗಿಂದನೂ ಬಡ್ಕೊತಾ ಇದ್ದೀನಿ, ಇವತ್ತೂ ಬಡ್ಕೊತಾ ಇದ್ದೀನಿ. ನೀವು ಸಬ್ಸ್ಕ್ರೈಬೇ ಮಾಡಲ್ಲ ಅಂತೀರ. ಏನಿದ್ರ ಅರ್ಥ? ಎಷ್ಟು ಬೇಜಾರಾಗಲ್ಲ? ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ನಾನು ನಿಮ್ಗೆ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ, ಹಿಂಗೆ ಐತೆ ಕಂಡ್ರು ನೋಡ್ರು ಅಂತ. ಅಲ್ಲ, ಅವ್ನು ಯಾವ ಲೋಪರ್ ನನ್ನ ಮಕ್ಕಳು ವಿಡಿಯೋ ಮಾಡ್ಬಿಟ್ಟು ತೋರಿಸ್ತಾರೆ, ಏನು ಹೇಳಲ್ಲ, ಏನು ಕೇಳಲ್ಲ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತೀರ. ನಾನು ಕರೆಕ್ಟಾಗಿ ಆನೆಸ್ಟಾಗಿ ಹೆಂಗೈತೆ ಹಂಗೆ ಪ್ರಿಡಿಕ್ಟ್ ಮಾಡಿದ್ದೀನಿ. ನಾನು 100 ಹೇಳಿದಂಗೆ ಹಂಗೆ ಆಗೈತೆ. ಹೆಂಗೆ ಈಗ ಬ್ರೇಕ್ ಡೌನ್ ಮಾಡೋಕ್ಕೆ ಮುಂಚೆ ದೇರ್ ಆರ್ ಸಮ್ ಥಿಂಗ್ಸ್ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಬಿಫೋರ್ ಐ ಸ್ಟಾರ್ಟ್. ಓಕೆ, ಎಕ್ಸೈಟ್ಮೆಂಟಲ್ಲಿ ಏನೇನೋ ಹೇಳ್ತಿದ್ದೀನಿ, ತಿಕ್ಲಂತರ ಪರವಾಗಿಲ್ಲ, ನಿಮ್ಗೆ ಹಿಂಗೆ ಇಷ್ಟ. ಲೆಟ್ಸ್ ಗೋ, ಗಿವ್ ಮೀ ಸಮಥಿಂಗ್ ಮ್ಯಾನ್, ಗಿವ್ ಮೀ ಸಮಥಿಂಗ್. ಸಾರಿ, ಐ ಆಮ್ ಸೇಯಿಂಗ್ ನಾನ್ ಸೆನ್ಸ್. ಬ್ರೇಕ್ ಡೌನ್ ಟೈಮ್. ಎಸ್. ಸಬ್ಸ್ಕ್ರೈಬ್ ಮಾಡ್ರೋ ಲೋಪರ್ ನನ್ನ ಮಕ್ಕಳ. ಸಬ್ಸ್ಕ್ರೈಬೇ ಮಾಡಲ್ಲ ಅಂತ ಸಿಕ್ತು ಚಪ್ಪಲಿ ನೋಡ್ತೀನಿ. ಯಮಧರ್ಮ ಬಂದ್ಬಿಟ್ಟು ಇವತ್ತೇ ನಿಮ್ಮ ಇಲ್ಲಿ ನರ್ಕಕ್ಕೆ ಕರ್ಕೊಂಡು ಹೊಂಟೈತೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಒಪ್ಪನಾಗಿ ಹೇಳ್ತೀನಿ. ಶಿವ ಬರಲ್ಲ ಅಲ್ಲಿ, ಯಾಕಂದರೆ ಶಿವ ನನ್ನ ಸೈಡು. ಯಮಧರ್ಮ ನಿಮ್ಮನ್ನೆಲ್ಲ ಒತ್ಕೊಂಡು ಹೊಂಟೈತಾನೆ ಹೇಳಿದ್ದೀನಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನರ್ಕಕ್ಕೆ. ದಟ್ ಶಿವರಾಜ್ ಕುಮಾರ್ ಎಂಟ್ರಿ ಸೀನ್ ಬರಬೇಕಾದ್ರೆ ಜನ ಎಲ್ಲ ಡ್ಯಾನ್ಸ್ ಮಾಡ್ತವ್ರೆ, ಕಲರ್ಫುಲ್ ಆಗೈತೆ. ಆ್ಯಂಡ್ ಎಲ್ಲ ಏನಪ್ಪ ಯೆಲ್ಲೋ ಕಲರ್ ಆಗಿ ರೆಪ್ರೆಸೆಂಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ರೆಪ್ರೆಸೆಂಟೇಷನ್ ಏನು, ಶಿವರಾಜ್ ಕುಮಾರ್ ನನ್ನ ಅದರದ್ದು ಶಿವ ಅಂತ ತೋರಿಸೋದಕ್ಕೋಸ್ಕರ ಅವ್ರು ಗಾಡ್ ಅಲ್ವಾ, ಗಾಡ್ನ ಸಿಂಬಲೈಸ್ ಮಾಡೋಕ್ಕೆ ಸ್ವಲ್ಪ ಯೆಲ್ಲೋ ಮತ್ತು ವೈಟ್ನ ರೆಪ್ರೆಸೆಂಟೇಟ್ ಮಾಡ್ತಾರೆ. ಪ್ಲಸ್ ಶಿವರಾಜ್ ಕುಮಾರ್ ಎಂಟ್ರಿ ಸೀನ್ ಕೂಡ ಇದರಲ್ಲಿ ಅವ್ರು ವೈಟ್ ಡ್ರೆಸ್ಸಲ್ಲೇ ಕಾಣಿಸ್ಕೊತಾರೆ. ಬಟ್ ತುಂಬ ಜನ ಸುತ್ಕೊಂಡಿರೋದು ಮೇ ಬಿ ರೆಪ್ರೆಸೆಂಟೇಟಿಂಗ್ ದಟ್ ಜನ ಅವ್ರನ್ನ ಎಷ್ಟು ಬಿಲೀವ್ ಮಾಡ್ತಾರೆ ಅಂತ ಇನ್ನರ್ ರೆಪ್ರೆಸೆಂಟೇಷನ್ಗೋಸ್ಕರ ಆ ಸೀನ್ ಬರ್ಬೋದೇನೋ. ಅಥವಾ ಅವ್ರನ್ನ ಆ ಥರ ಏನಪ್ಪ ಅದು ಹೀರೋ ಅಲ್ವಾ ಅಥವಾ ದೇವ್ರಲ್ವಾ, ಅವ್ರನ್ನ ಗ್ಲೋರಿಫೈ ಮಾಡೋಕ್ಕೋಸ್ಕರ ಆ ಪರ್ಟಿಕ್ಯುಲರ್ ಶಾರ್ಟ್ಸ್ಗಳು ಬಂದಿರ್ಬೋದು. ಇಲ್ಲಿ ಎಷ್ಟೊಂದು ಎಮ್ಮೆಗಳನ್ನ ತೋರಿಸೋದು, ರೆಪ್ರೆಸೆಂಟೇಷನ್, ಎಮ್ಮೆ ಅಲ್ಲ ಕೋಣಗಳನ್ನ ತೋರಿಸೋದು. ಯಾಕೆಂದರೆ ಇದು ನನ್ನ ದರದನ್ ಉಪೇಂದ್ರ ಅವ್ರ ಯಮಧರ್ಮ ಕ್ಯಾರೆಕ್ಟರ್ನ ರೆಪ್ರೆಸೆಂಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದಿಲ್ಲ. ಸೊ ದಟ್ ನೋಡಿ ಅರ್ಥ ಮಾಡ್ಕೊಳ್ಳಿ, ಇವರೇ ಯಮಧರ್ಮ. ಮೇ ಬಿ ಇದು ಇಂಟ್ರಡಕ್ಷನ್ ಶಾರ್ಟ್ಸ್ಗಳು ಇರ್ಬೋದು, ಅವ್ರ ಕ್ಯಾರೆಕ್ಟರ್ಗಳು ಇಂಟ್ರಡಕ್ಷನ್ ಬರುತ್ತಲ್ಲ ಆ ಟೈಮಲ್ಲಿ. ಮೇನು ಸ್ಟೋರಿ ಫೋಕಸ್ ಆಗೋದೇ ರಾಜ್ವಿ ಶೆಟ್ಟಿ ಮಧ್ಯದಲ್ಲಿ. ಅವ್ರದ್ದು ಅವಾಗ ಇವರಿಬ್ಬರು ಹೆಂಗೆ ಅವ್ರ ಜೊತೆ ಇವ್ರನ್ನ ಮಧ್ಯದಲ್ಲಿ ಇಟ್ಕೊಂಡು ಹೆಂಗೆ ಟ್ಯಾಕಲ್ ಮಾಡ್ತಿರ್ತಾರೆ ಒಬ್ರಿಗೊಬ್ರು ಅನ್ನೋದನ್ನೇ ತೋರ್ಸೋಕ್ಕೆ ಟ್ರೈ ಮಾಡಿದ್ದು. ಮಾರ್ಕಂಡೇಯ ಸ್ಟೋರಿ ನಾನು ಅವತ್ತೇ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ನಿಮ್ಗೆ ಬೇಕು ಅಂದರೆ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ನೋಡಿ ಏನು ನಡೀತು, ಮಾರ್ಕಂಡೇಯದ್ದು ಸ್ಟೋರಿ ಏನು ಅಂತ ಗೊತ್ತಾಗಬೇಕು ಅಂದರೆ ಸಿಗುತ್ತೆ. ಯೂಟ್ಯೂಬಲ್ಲೇ ಎಷ್ಟೊಂದು ವೀಡಿಯೋಗಳು ಬಿದ್ದಾವೆ, ಇಂಟರ್ನೆಟಲ್ಲಿ ಬರೀ ಗೂಗಲ್ ಸರ್ಚ್ ಮಾಡಿದ್ರೆ ಸಾಕು ಗೊತ್ತಾಗೋಗುತ್ತೆ ಏನು ಸ್ಟೋರಿ ಅಂತ. ಸೊ ನೋ ಬಿಗ್ ಡೀಲ್. ಸಿ ವಿಲ್ ಓನ್ಲಿ ಫೋಕಸ್ ಆನ್ ಮೂವಿ ನಾವು. ಓಕೆ, ಏನು ಗೊತ್ತಾ, ಈ ರಾಜ್ವಿ ಶೆಟ್ಟಿ ಅವರು ಅವ್ರ ಲೈಫಲ್ಲಿ ಏನೋ ನಡೆಯುತ್ತೆ, ಎಸ್ಪೆಷಲಿ ಇಟ್ ಕುಡ್ ಬಿ ಅವ್ರ ಫ್ಯಾಮಿಲಿ ಮೆಂಬರಲ್ಲಿ ಯಾರಿಗೂ ಏನೋ ಆಗ್ಬೋದು, ಅಥವಾ ಅವ್ರಿಗೆ ಏನೋ ಆಗ್ಬೋದು, ಅಥವಾ ಅವ್ರ ಗರ್ಲ್ ಫ್ರೆಂಡ್ಗೆ ಏನಾರು ಆಗ್ಬೋದು. ಸೊ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ವಿಲ್ ಹ್ಯಾಪನ್. ಸಮಥಿಂಗ್ ವಿಲ್ ಹ್ಯಾಪನ್. ಆವಾಗ ಈ ಪೂರ್ತಿ 45 ಡೇಸ್ದು ಪೀರಿಯಡ್ ನಡೆಯೋದು. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ವಿಲ್ ಹ್ಯಾಪನ್. ಅದೇ ಥರ ಒಂದು ಟ್ವಿಸ್ಟ್ ಇರೋದು. ಅಯ್ಯೋ ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಇವಾಗಲೇ ಬಡಿಬೇಕಾ ಬಂದ್ಬಿಟ್ಟು ಟಮ್ಟೇನ, ಅಯ್ಯೋ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ದೇವ್ರ ಪೂಜೆ ಮಾಡ್ತಾವ್ರು ಮಾಡ್ಕೊಳ್ಳಿ ಬಿಡಪ್ಪ. ದೊಡ್ಡ ನಮಸ್ಕಾರ. ನಂಗೆ ಸಬ್ಸ್ಕ್ರೈಬ್ ಮಾಡ್ರೋ, ಇದಕ್ಕೆ ಎಲ್ಲ ಇಟ್ಕೊಂಡು ನಾನು ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಸತ್ ಮೇಲೆ ತೋರಿಸೋ ಪ್ರೀತಿನ ಅವ್ನು ಬದುಕಿದ್ದಾಗಲೇ ತೋರಿಸಿ. ಡೈಲಾಗ್ ಬರುತ್ತೆ, ಮನುಷ್ಯ ಸಾಯಕ್ಕೆ ಮುಂಚೆ ಸತ್ ಮೇಲೆ ತೋರಿಸೋ ಪ್ರೀತಿನ ಸಾಯಕ್ಕೆ ಮುಂಚೆನೇ ತೋರಿಸಿದ್ರೆ ಎಷ್ಟೋ ಚೆನ್ನಾಗಿರ್ತಿದ್ದ ಆ ಮನುಷ್ಯ. ಇಲ್ಲ ನಾವು ಸಾಯಕ್ಕೆ ಟ್ರೈ ಮಾಡ್ತೀರ. ಮೇ ಬಿ ಇಲ್ಲಿ ರೆಪ್ರೆಸೆಂಟೇಷನ್ ಸಂಬಡಿ ಡಿಡ್ ಸೂಸೈಡ್, ಕುಡ್ ಬಿ ಪಾಸಿಬಲ್. ಸೂಸೈಡ್ ಮಾಡ್ಕೊಂಡಿರ್ಬೋದು, ಮೇ ಬಿ ಅದರಿಂದ ಅವ್ರು ಬೇಜಾರು ಪಡ್ಕೋತಾ ಇರ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ದಟ್ ನನ್ನ ಹುಡುಗ ಸೂಸೈಡ್ ಮಾಡ್ಕೊಂಬೋದು, ಅಥವಾ ಬೇರೆ ರೀಸನ್ ಇರ್ಬೋದು. ಬಟ್ ಆ ಫೀಲಿಂಗ್ ಇದೆ ದಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರು ಅವ್ರ ಸರೌಂಡಿಂಗ್ ಇದ್ದಿದ್ದ ಜನ ಅವರಿಗೆ ಏನಪ್ಪ ಪ್ರೀತಿ ಕೊಡ್ತಿರ್ಲಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಅವ್ರು ಸತ್ತೋದ್ರಲ್ಲ ಅಂದ್ಬಿಟ್ಟು ಆ ಟೈಮಲ್ಲಿ ಅಳ್ತಾವ್ರಲ್ಲ ಅಥವಾ ಆ ಥರ ಎಮೋಷನ್ ಕೊಡ್ತವ್ರೆ. ಸೊ ಇಟ್ ಹೋಲ್ ಪ್ರೊಸೆಸ್ಸು ಇದನ್ನು ಅಲ್ಲಿ ರೆಪ್ರೆಸೆಂಟೇಷನ್ಗೋಸ್ಕರನೇ ಆ ಡೈಲಾಗ್ ಬರೋದು. ಸತ್ ಮೇಲೆ ತೋರಿಸೋ ಪ್ರೀತಿನ ಅವ್ನು ಬದುಕಿದ್ದಾಗಲೇ ತೋರಿಸಿ. ನಂದಿ ಏನಪ್ಪ ಅದು ನೀರೊಳಗಡೆ ಮುಳುಗ್ತಾ ಇರೋ ಸೀಕ್ವೆನ್ಸ್ ಬರ್ತಾ ಇದೆ. ಸೊ ರೆಪ್ರೆಸೆಂಟೇಷನ್ ದಟ್ ನಂದಿ ಯಾರನ್ನ ಕಾಪಾಡಬೇಕು ಅಂತ ಏನೋ ಪ್ಲ್ಯಾನಲ್ಲಿ ಇರುತ್ತೆ, ಬಟ್ ಅವ್ನು ಕಾಪಾಡೋಕ್ಕಾಗಲ್ಲ. ಅವಾಗ ಶಿವನೇ ಬರ್ತಾನೆ ಅನ್ನೋ ಥರ ರೆಪ್ರೆಸೆಂಟೇಷನ್. ಸತ್ ಮೇಲೆ ತೋರಿಸೋ ಪ್ರೀತಿನ ಯಾರನ್ನ ಹೆಣ ಸುಡ್ತಾವ್ರೆ, ಬಟ್ ಅಲ್ಲಿ ಆತ್ಮ ಕೂತ್ಕೊಂಡು ನೋಡ್ತಾ ಇದ್ದವ್ರೆ ಹೆಣನ ಸುಡ್ತಾ ಇರೋದು. ಇದು ಒಂದು ಸಿಂಬಾಲಿಕಾಗಿ ರೆಪ್ರೆಸೆಂಟೇಷನ್ ದಟ್ ನೀವು ಏನೇನು ಮಾಡ್ತಿದ್ದೀರಲ್ಲ, ಯಾರು ಕಾಣಿಸ್ಲಿಲ್ಲ ಅಂದರೂ ನಿಮ್ಮ ಆತ್ಮಗಳು ದೇವರುಗಳು ನೋಡ್ತಾರೆ ಏನೇನು ಮಾಡ್ತಿದ್ದೀರಾ ನೀವು ಕಂತ್ರಿ ಕೆಲಸನ. ಇಲ್ಲಿ ತುಂಬ ಚೆನ್ನಾಗಿ ತೋರಿಸೋರು. ಐ ಆಮ್ ನಾಟ್ ರಾಂಗ್. ಅದು ಕೂಡ ಅದು ಒಂದು ಎಲ್ಲೋ ಆ್ಯಂಡ್ ವೈಟ್ ಶೇಡಲ್ಲೇ ಕಾಣಿಸ್ಕೋತಾ ಇರೋದ್ರಿಂದ ಮೇ ಬಿ ಇದು ಪೂರ್ತಿ ಗಾಡ್ ಪರ್ಸ್ಪೆಕ್ಟಿವಿಂದ ನಡೀತಾ ಇರೋದು ಅಂತ ಹೇಳೋಕ್ಕೋಸ್ಕರ.
ಗಾಡ್ ಅಂದರೆ ಶಿವ ಏನು ನೋಡ್ತಿದ್ದ, ಅದನ್ನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅನ್ನೋದನ್ನು ತೋರಿಸ್ತಾ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾವುದೋ ಹುಡುಗ ನೀರೊಳಗಡೆ ಮುಳುಗ್ತಾರ ಸೀಕ್ವೆನ್ಸ್ ತೋರಿಸ್ತವ್ರೆ. ರೆಪ್ರೆಸೆಂಟೇಷನ್ ಏನು ದಟ್ ಇದು ರಾಜ್ಬಿ ಶೆಟ್ಟಿ ಅವ್ರ ತಮ್ಮನೂ ಆಗಿರ್ಬೋದು, ನೀರಲ್ಲಿ ಮುಳುಗಿ ಸತ್ತೋಗ್ಬೋದು, ಮೇ ಬಿ ಆ ಡೆಡ್ ಬಾಡಿ ಸಿಕ್ತಾಗ ಎಮೋಷ್ನಲಿ ಡಿಟ್ಯಾಚ್ಡ್ ಆಗೋ ಫೀಲ್ ಇದ್ರೂ ಇರ್ಬೋದು. ಇಟ್ ಈಸ್ ಪಾಸಿಬಲ್, ಏನು ಬೇಕಾದ್ರೂ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಇವ್ರು ತೋರಿಸೋದು ಸೀಕ್ವೆನ್ಸು ಇದು ತುಂಬ ಚಿಕ್ಕ ಟೀಸರ್ ಆಗಿರೋದ್ರಿಂದ ತುಂಬ ಎಲಿಮೆಂಟ್ಸ್ ಇದ್ದಾವೆ. ಸ್ಟೋರಿ ಗೊತ್ತು ನಮಗೆ, ಬಟ್ ಅದನ್ನು ಹೆಂಗೆ ಸ್ಕ್ರೀನ್ ಪ್ಲೇಲಿ ಆಟ ಆಡಿಸ್ತಾರೆ ಅನ್ನೋದೇ ತುಂಬ ಕಿಕ್ ಅಲ್ವಾ. ಈಗ ಯಾಕಂದರೆ ನೋಡಿ, ಸ್ಟೋರಿ ಮಾರ್ಕಂಡೇಯ ಸ್ಟೋರಿ ನಿಮ್ಗೆ ಗೂಗಲ್ ಹೊಡೋದು ಸಿಕ್ಬಿಡುತ್ತೆ, ಬಟ್ ಅದನ್ನು ಹೆಂಗೆ ತೋರಿಸ್ತಾರೆ ಇರೋದಿದೆಯಲ್ಲ ಅದು ಭಾರಿ ಅರ್ಥ ಆಯ್ತಾ. ರಾಜ್ಬಿ ಶೆಟ್ಟಿ ಕಣ್ಣು ಮುಚ್ಕೊಂಡು ಕಣ್ಣು ಎದೊಳ್ದಂಗೆ ಫೀಲ್ ಆಗುತ್ತೆ. ದಟ್ ಮೀನ್ಸ್ ಲಿಟ್ರಲಿ ರಾಜ್ಬಿ ಶೆಟ್ಟಿ ಕನ್ಸು ಕಾಣ್ತಾ ಇರ್ಬೋದು, ಅಥವಾ ಟ್ರಾಮಾ ಇರ್ಬೋದು. ಎರಡರಲ್ಲಿ ಒಂದಾಗಿರುತ್ತೆ, ಅವ್ರ ಲೈಫಲ್ಲಿ ಏನೋ ನಡೆದಿದೆ, ಒಂದು ಟ್ರಾಮಾ ಇರ್ಬೋದು ಅಥವಾ ಅವ್ರಿಗೆ ಕನ್ಸು ಬೀಳ್ತಾ ಇರ್ಬೋದು. ಅದನ್ನ ಸೀಕ್ವನಾಗಿ ತೋರಿಸ್ತಾ ಇರ್ಬೋದು, ಅಥವಾ ಅವ್ರು ಸತ್ತೋಗ್ಬೋದು, ಅದನ್ನು ಯಾರೋ ಅವ್ರನ್ನ ಸಾಯಿಸೋಕೆ ಬರ್ತಾ ಇರ್ಬೋದು. ಅವರು ಎವ್ರಿ ಡೇ 45 ದಿವಸದಲ್ಲಿ 2-3 ಸರಿ ಸಾಯ್ಬೋದು. ಅವಾಗ ಅವರು ತಿರ್ಗಾ ಎದ್ದೇಳ್ತವ್ರೆ ಅನ್ನೋ ಥರ ತೋರಿಸ್ತಾ ಇರ್ಬೋದು, ಹೇಳೋಕ್ಕಾಗಲ್ಲ. ಟೈಮ್ ಲೂಪಲ್ಲಿ ತಗ್ಲಾಕೊಂಡವ್ರೆ ಅನ್ನೋ ಥರ. ಇಟ್ ಕುಡ್ ಬಿ ಎನಿಥಿಂಗ್, ರೈಟ್. This shot is so good, bro. That Upendra riding this bike, ನಿಜವಾಗ್ಲೂ ಸಕ್ಕದಾಗೈತೆ, ಸುಳ್ಳೇ ಹೇಳ್ಬಾರ್ದು. ದಿಸ್ ಬೈಕ್ ಲುಕ್ಸ್ ಸೋ ಗುಡ್. ಎಸ್, ಅಫ್ಕೋರ್ಸ್ ನಾನು ಹೇಳ್ದಂಗೆ ಯಮಧರ್ಮ ಕನ್ಫರ್ಮಿಂಗ್ ದಟ್ ಈಸ್ ರೈಡಿಂಗ್ ಎ ಬೈಕ್, ಕೋಣದ ಡಿಸೈನ್ಡ್ ಬೈಕ್. ಸಿ, ಐ ಟೋಲ್ಡ್ ಯು ಬಿಫೋರ್. ಶಾರ್ಟ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಲಿಟ್ರಲಿ ರಾಜ್ಬಿ ಶೆಟ್ಟಿನ ಉಪೇಂದ್ರ ಅವ್ರ ಗ್ಯಾಂಗು ಓಡಿಸ್ಕೊಂಬಂದಿರ್ತಾರೆ. ಅಂದರೆ ಏನಪ್ಪ, ಎಮ್ಮ ಕಿಂಕರರು ಓಡಿಸ್ಕೊಂಬಂದಿರ್ತಾರೆ. ರಾಜ್ಬಿ ಶೆಟ್ಟಿನ ಸಾಯಿಸಬೇಕು ಅಥವಾ ಅವ್ರು ಯಾರನ್ನ ಕಾಪಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ, ಅವ್ರನ್ನ ಸಾಯಿಸಬೇಕು. ಕರ್ಕೊಂಡೋಗ್ಬೇಕಲ್ಲಪ್ಪ ನರ್ಕಕ್ಕೆ, ಮನುಷ್ಯ ಇಲ್ಲಿ ಇರಂಗಿಲ್ಲ, ಅದಕ್ಕೋಸ್ಕರ ಬಂದಿರ್ಬೋದು. ಬಟ್ ಇವ್ ರಾಜ್ಬಿ ಶೆಟ್ಟಿ ಬಿಟ್ಕೊಡಕ್ಕೆ ರೆಡಿ ಇಲ್ದೇ ಇರ್ಬೋದು. ಆ ಟೈಮಲ್ಲಿ ಅವರು ಒಂಟಿಯಾಗಿ ನಿಂತ್ಕೊಂಡಿರ್ಬೇಕಾದ್ರೆ ಈ ಹಿಂದ್ಗಡೆಯಿಂದ ಡೋರ್ ಎದೊಳುತ್ತೆ. ಇವರೆಲ್ಲ ಒಳ್ಳೊಳ್ಳೆ ಸೀಕ್ವೆನ್ಸ್ಗಳನ್ನ ಟೀಸರಲ್ಲೇ ತೋರಿಸ್ಬಿಟ್ರಲ್ಲ ಅಂತ ನನಗೆ ಒಂದು ಸ್ವಲ್ಪ ಬೇಜಾರಷ್ಟೇ. ಬಿಕಾಸ್ ಇದನ್ನ ಥಿಯೇಟ್ರಲ್ಲಿ ನೋಡೋಕ್ಕೆ ಭಾರಿ ಆಗಿರುತ್ತೆ. ರಾಜ್ಬಿ ಶೆಟ್ಟಿ ತಗ್ಲಾಕೊಂಬಿಟ್ಟು ಯಾರು ಇಲ್ವೋ ದೇವ್ರೆ ಕಾಪಾಡೋಕ್ಕೆ ಟರ್ ಅಂತ ಶೆಟ್ರು ಓಪನ್ ಆಗುತ್ತೆ, ಶಿವರಾಜ್ ಕುಮಾರ್ ಹಿಂದ್ಗಡೆಯಿಂದ ನಡ್ಕೊ ಬರ್ತಾರೆ. ಹೆಂಗಿರುತ್ತೆ ಸೀನು, ಭಾರಿ ಆಗಿರುತ್ತಲ್ಲ. ಅದನ್ನ ಇಲ್ಲಿ ತೋರಿಸ್ಬಿಟ್ಟವ್ರೆ, ನಂಗೆ ಅದೇ ಬೇಜಾರು. ಡೈರೆಕ್ಟರ್ ನಾನೇ, ಗೊತ್ತು. ಆ ಫಿಲ್ಮ್ ಹೀರೋ ನಾನು, ಡೈರೆಕ್ಟರ್ ನಾನೇ, ಆ ಫಿಲಮ್ ಹೀರೋ ನಾನು ಅಂತ ಶಿವರಾಜ್ ಕುಮಾರ್ ಹೇಳ್ತಾರೆ. ಇದಕ್ಕೆ ರೆಪ್ರೆಸೆಂಟೇಷನ್ ಏನು? ಸಿಂಪಲ್ಲು. ಉಪೇಂದ್ರ ಅವರು ಏನಪ್ಪದು ಯಮಧರ್ಮ ಅಂತ ಅವ್ರಿಗೆ ಗೊತ್ತು. ಅವರು ಏನಪ್ಪದು ನಮ್ಮ ರಾಜ್ಬಿ ಶೆಟ್ಟಿನ ಅವ್ರಿಗೆ ಟಾರ್ಚರ್ ಕೊಟ್ಬಿಟ್ಟು ಅಥವಾ ಅವು ಯಾರು ಸತ್ತೋಗಿರ್ತಾರೋ ಅವ್ರದ್ದು ಆತ್ಮನ ಎಳ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನಲ್ಲಿ ಇರ್ತಾರೆ. ಅದಕ್ಕೆ ಅವ್ರು ಏನೆಲ್ಲ ಸರ್ಕಸ್ ಮಾಡ್ಬೇಕು ಮಾಡ್ತಿರ್ತಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ಉಪೇಂದ್ರ ಅವ್ರಿಗೆ ಗೊತ್ತಿರಲ್ಲ ಶಿವರಾಜ್ ಕುಮಾರೇ ಶಿವ ಅಂತ. ಸೊ ಅದಕ್ಕೆ ಶಿವರಾಜ್ ಕುಮಾರು ಒಂದು ಸಿಂಪಲಾಗಿ ಇಂಡೈರೆಕ್ಟಾಗಿ ಹಿಂಟ್ ಕೊಡೋಕ್ಕೋಸ್ಕರನೇ ಒಂದು ಡೈಲಾಗ್ ಹೊಡಿತಾರೆ, ನೀವು ನಾನೇ ಡೈರೆಕ್ಟ್ರು ಅಂತ ಉಪೇಂದ್ರ ಹೇಳಿದಾಗ ಆ ಪಿಕ್ಚರ್ ಹೀರೋ ನಾನು ಅಂತ ಹೇಳ್ತಾರೆ. ಸೊ ರೆಪ್ರೆಸೆಂಟೇಟಿಂಗ್ ದಟ್ ನಿನಗೆ ಗೊತ್ತಿಲ್ಲ, ಡೈರೆಕ್ಟರ್ ನಾನಾಗಿದ್ದರೆ ಕಂಟ್ರೋಲೆಲ್ಲ ನನ್ನ ಕೈಲಿರುತ್ತೆ, ಮತ್ತು ನೀನು ಹೆಂಗೆ ನನ್ನ ಪಿಕ್ಚರ್ ಹೀರೋ ಐತ್ಯಾ, ಲಾಜಿಕ್ಲಿ ಸ್ಪೀಕಿಂಗ್. ಸೊ ನಾನು ನಿನ್ನ ಪಿಕ್ಚರ್ ಹೀರೋ ಅಂದರೆ ರೆಪ್ರೆಸೆಂಟೇಟಿಂಗ್ ದಟ್ ನಾನೇ ಪ್ರೊಡ್ಯೂಸರ್ ಕಣೋ, ನೀನು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಇಲ್ಲದೆ ಡೈರೆಕ್ಟರ್ ಹೆಂಗಾಗ್ಬಿಡ್ತೀಯ ನೀನು ಅನ್ನೋದನ್ನ ತೋರಿಸೋದಕ್ಕೋಸ್ಕರನೇ ಆ ಸೀಕ್ವೆನ್ಸ್ ಬರೋದು. ಮೇ ಬಿ ಅದು ಲಾಸ್ಟ್ ಎಂಡಿಂಗಲ್ಲಿ ರಿವೀಲ್ ಮಾಡ್ಬೋದು ಆ ಥರ. ದಿಸ್ ಈಸ್ ಫನ್, ದಿಸ್ ಈಸ್ ಎಂಟರ್ಟೈನ್ಮೆಂಟ್, ದಿಸ್ ಈಸ್ ವಾಟ್ ವಿ ವಾಂಟೆಡ್ ಮ್ಯಾನ್. ಬರೀ 45 ದಿವಸ ಅಷ್ಟೇ ಇರೋದು ಅನ್ನೋ ಥರ ಹೇಳ್ತಾ ಇರೋದು. ಆ್ಯಂಡ್ ದಿಸ್ ಈಸ್ ಎ CGI ಫೇಸ್ಟ್ ಆಫ್ ಉಪೇಂದ್ರ ಫೇಸ್ ಮೇಲೆ CGI ಮಾಡಿಬಿಟ್ಟು ಅವ್ರನ್ನ ಯಮಧರ್ಮನ್ ಥರ ತೋರ್ಸೋಕೆ ಟ್ರೈ ಮಾಡೋರೆ. ಒಂದು ಓಕೆ CGI, ತುಂಬ ಎಕ್ಸ್ಟ್ರಾಡಿನರಿ ಇಲ್ಲ, ಬಟ್ ಇಟ್ಸ್ ಗುಡ್, ಡೀಸೆಂಟ್. ಎಸ್, ಬಜೆಟ್ ಫ್ರೆಂಡ್ಲಿ, ಐ ಡೋಂಟ್ ನೋ, ಬಟ್ ದೇ ಆರ್ ಡೂಯಿಂಗ್ ಸಮಥಿಂಗ್. ಸಿಂಪಲ್. ಇಫ್ ಯು ಸಿ ದಿಸ್ ಸೀಕ್ವೆನ್ಸ್, ಇಟ್ ಈಸ್ ನಾಟ್ ರಾಜ್ಬಿ ಶೆಟ್ಟಿ ಡೈಯಿಂಗ್ ದೇರ್. ಐ ಥಿಂಕ್ ಸೊ ಸಂಬಡಿ ಎಲ್ಸ್ ಈಸ್ ಡೈಯಿಂಗ್. ದಟ್ಸ್ ದ ರೀಸನ್. ಏನಪ್ಪ ರಾಜ್ಬಿ ಶೆಟ್ಟಿ ಸಾಯ್ತಲ್ಲ ಗುರು, ಹೇಳ್ಬೇಕು ಅಂದರೆ ಯಾರೋ ಸಾಯ್ತವ್ರೆ, ಅದನ್ನು ನೋಡ್ಬಿಟ್ಟು ರಾಜ್ಬಿ ಶೆಟ್ಟಿ ಅಳ್ತವ್ರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಮೇ ಬಿ ಯಾರೋ ಅವರು ಇಂಪಾರ್ಟೆಂಟ್ ಪರ್ಸನ್ ಇರ್ಬೋದು. ದಟ್ಸ್ ದ ಮೇನ್ ಥಿಂಗ್. ಮೇ ಬಿ ಅವ್ನ ತಮ್ಮ ಇರ್ಬೋದು ಅಥವಾ ಮಗನೇ ಇರ್ಬೋದು. ಹೌದಲ್ವಾ, ನಾನು ಮರ್ತೇ ಹೋಗ್ಬಿಟ್ಟೆ, ಸಾರಿ ಗಾಯ್ಸ್. ಇಟ್ ಕುಡ್ ಬಿ ಪಾಸಿಬಲ್, ಅವ್ರ ಮಗನೇ ನೀರಲ್ಲಿ ಮುಳುಗಿ ಸತ್ತೋಗ್ಬೋದೇನೋ, ನಂದಿ ಕಾಪಾಡೋಕೆ ಹೋಗ್ಬೋದು, ಬಟ್ ಮಿಸ್ ಆಗ್ಬೋದು. ಸೊ ಇಟ್ ಈಸ್ ಪಾಸಿಬಲ್. ತಡಿಯಕ್ಕೆ ಬರೋ ಇದು ಮೇ ಬಿ ಇವರು ರಾಜ್ಬಿ ಶೆಟ್ಟಿ ಇದನ್ನು ತಡೀತಾ ಇರ್ಬೋದು, ಯಮಧರ್ಮ ಅವ್ನ ಆತ್ಮನ ಕರ್ಕೊಂಡು ಹೋಗ್ದಂಗೆ. ಸೊ ಅದರಿಂದ ಉಪೇಂದ್ರ ಕೋಪ ಬಂದ್ಬಿಟ್ಟು ಇವನೇನು ಬಿಡ್ತಾನೆ ಅಂದ್ಬಿಟ್ಟು ಇವನನ್ನೇ ಸಾಯಿಸ್ಬಿಡೋಣ ಅಂದ್ಬಿಟ್ಟು ಇವನನ್ನು ಸಾಯ್ಸೋಕೆ ಟ್ರೈ ಮಾಡ್ಬೋದು. ಆವಾಗ ಶಿವರಾಜ್ ಕುಮಾರ್ ಇವನನ್ನ ಹೆಂಗ್ಲ ಸಾಯಿಸ್ಬಿಟ್ಟೆ ನೀನು ಅಂದ್ಬಿಟ್ಟು ಅವನು ಸಾಯ್ಸೋಕೆ ಹೋಗ್ಬೋದು. ಇದೊಂಥರ ಹೆಂಗಿದ್ರೆ ಕರ್ತವ್ಯನೇ ಮಾಡ್ತಾ ಇರೋದು, ಯಮಧರ್ಮ ಅವ್ನು ಕರ್ತವ್ಯನೇ ಮಾಡ್ತಾ ಇರೋದು, ಸತ್ತವ್ರನ್ನ ಕರ್ಕೊಂಡು ಹೋಗ್ಬೇಕು. ಬಟ್ ಈಗ ಮನುಷ್ಯರು ಈ ಥರ ಮಾಡಿದಾಗ ಏನಾಗುತ್ತೆ, ಅವ್ರವ್ರ ಕರ್ತವ್ಯರು. ಪ್ಲಸ್ ಅದೇ ಟೈಮಲ್ಲಿ ನಮ್ಮ ಮಾರ್ಕಂಡೇಯ ಶಿವನ ಭಕ್ತ, ಬಟ್ ಅದೇ ಶಿವ ಅವ್ನ ಭಕ್ತರನ್ನ ಅಷ್ಟು ಈಸಿಯಾಗಿ ಬಿಟ್ಟು ಕೊಟ್ಬಿಡಲ್ಲ. ಸೊ ದಟ್ ಈಸ್ ದ ಹೋಲ್ ಸೀಕ್ವೆನ್ಸ್. ಸೊ ಇಟ್ಸ್ ಲೈಕ್ ನೀನು ಅವ್ನಿಗೆ ಹೊಡಿ, ಅವ್ನು ನನಗೆ ಹೊಡಿತಾನೆ, ನಾನು ನಿನ್ಗೆ ಹೊಡಿತೀನಿ ಅನ್ನೋ ಥರ ಒಂದು ಮಿಕ್ಸ್ ಮ್ಯಾಚ್ ಥರ.
ಬಟ್ ಇಟ್ಸ್ ಅ ಫನ್. ಇಟ್ಸ್ ಇನ್ ದಿ ಎಂಡ್ ಅವ್ರವ್ರ ಕರ್ತವ್ಯನೇ ಮಾಡ್ತಾ ಇದ್ದವರು. ಬಟ್ ಅಲ್ಲೂ ಕೂಡ ಏನಪ್ಪ ಅದು ಯುನೋ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಪ್ಲೇ ಆಗುತ್ತೆ ಅನ್ನೋದು ತೋರ್ಸೋಕೆ ಟ್ರೈ ಮಾಡಿದ್ವಿ. ನಾಯಿ ಕೂಡ ಕಚ್ಚುತ್ತೆ, ಇದು ಬರೀ ಬೊಗಳ ನಾಯಿ ಅಲ್ಲ, ಕಚ್ಚಾ ನಾಯಿ ಅಂತ ತೋರ್ಸಕ್ಕೆ ಟ್ರೈ ಮಾಡಿರ್ಬೋದು. ಎಸ್, ದಿಸ್ ಇಸ್ ಪಾಸಿಬಲ್ ಮ್ಯಾನ್, ದಿಸ್ ಈಸ್ ವೆರಿ ವೆರಿ ಕ್ರೇಜಿ. ಐ ಡೋಂಟ್ ನೋ ವೈ ಹಿ ಪುಟ್ಟೆಡ್ ದಿಸ್. ಸಿ ಆ್ಯಸ್ ಅನ್ ಏನಪ್ಪ ಅದು ಆಡಿಯನ್ಸ್ ವಿ ಶುಡ್ ಎಂಜಾಯ್ ದೀಸ್ ಥಿಂಗ್ಸ್. ಬಟ್ CGI ಓಕೇಶ್ ಆಗಿತ್ತು, ಬಟ್ ಓವರ್ ಆಲ್ ಪ್ರೊಸೆಸ್ ತುಂಬ ಚೆನ್ನಾಗಿತ್ತು. ಮ್ಯೂಸಿಕ್ ಐ ನೋ ಆಫ್ ಕೋರ್ಸ್ Arjun Janya does a great thing. As a first time direction, not bad bro. This is so good. Thank you so much for making this. Hope so ನೀವು ಹೇಳಿದ ಟೈಮಿಗೆ ರಿಲೀಸ್ ಮಾಡಿ ಇನ್ನೊಂಚೂರು ಪಾಲಿಷ್ ಮಾಡಿ ಸ್ವಲ್ಪ ಏನಪ್ಪ ಅದು CGIನ. ಬಿಕಾಸ್ ನೋಡಿ, ಈ ಪರ್ಸ್ಪೆಕ್ಟಿವ್ ನೋಡೋಕೆ ಹೋದರೆ ಇನ್ನೂ ಎಷ್ಟೊಂದು ಜನ ಕಾಯ್ಕೊಂಡು ಕೂತಾರೆ, ಅವ್ರವ್ರ ರಾಕೆಟ್ಗಳನ್ನ ಬಿಟ್ಟು ಅವ್ರಿಗೆ ದೊಡ್ಡ ವಿದ್ವಾಂಸರು ಅಂತ ತೋರಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಅವಾಗ ನೀವು ಒಂದು ರೇಂಜಿಗೆ ಮಾಡಿ ತೋರಿಸಿದ್ರೆ, ನೀವು ಹೆಂಗೋ 5 ಲ್ಯಾಂಗ್ವೇಜಲ್ಲಿ ಬೇರೆ ಬರ್ತಿದ್ದೀರ, ಸ್ವಲ್ಪ ಏನೋ ಇಟ್ಸ್ ಓಕೆ. ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ಕೂ ಫೈನಲಿ ಸಾರ್ಥಕನೂ ಆಯಿತು, ಪ್ಲಸ್ ನಾನು ಹೇಳಿದೆ ನಿಜ ಆಯಿತು ಅನ್ನೋದಕ್ಕೂ ನನಗೆ ಇನ್ನೊಂಥರ ಸ್ವಲ್ಪ ಖುಷಿ. ಇಲ್ಲ ಅಂದರೆ ಬಂದ್ಬಿಟ್ಟು ಹೇಳ್ತಿಲ್ವ, ಇವಾಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವೆಲ್ಲ ನರ್ಕಕ್ಕೆ ಹೋಗ್ತೀರಾ. ಓಪನಾಗಿ ಹೇಳ್ತೀನಿ, ದೇವ್ರು ನಂಬ್ತೀರಾ ತಾನೇ ನೀವು? ನಾನು ದೇವ್ರು ಹೇಳ್ತಾ ಇದ್ದೀನಿ, ನೀವೆಲ್ಲ ನರ್ಕಕ್ಕೆ ಹೋಗ್ತಾ ಇದ್ದೀರಾ. ನರ್ಕಕ್ಕೆ ಹೋಗ್ಬಾರ್ದು ಅಂದರೆ ನಾನು ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಮುಚ್ಕೊಂಡು, ಸರಿನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ.